ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಗೊಟ್ಕಾರದ ಚಟ್ನಿ ಮಾಡ್ತಿದ್ದೀನಿ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಜೀರಿಗೆ 1-2 ಸ್ಪೂನು, ಉಪ್ಪು, ಬೆಳ್ಳುಳ್ಳಿ ಒಂದು 3 ಅಷ್ಟು, ಹಾಗೂ ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತು ಒಗ್ಗರಣೆಗೆ ಬೇಕಾಗಿರೋ ಎಣ್ಣೆ, ಮತ್ತು ಉರಿಯೋಕ್ಕೂ ಕೂಡ ಎಣ್ಣೆ ಬೇಕು. ಬನ್ನಿ ಇವಾಗ ಉರಿಯೋ ಅಂಥ ಪ್ರಾಸೆಸ್ಗೆ ಹೋಗೋಣ. ಈಗ ಕಾದಿರೋ ಬಾಣಲಿಯಲ್ಲಿ ಎಣ್ಣೆ ಹಾಕಿದ್ದೀನಿ, ಅದನ್ನು ವಿಡಿಯೋ ಇಡೋಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟು ಒಣಮೆಣ್ಸಿನ್ಕಾಯಿಯನ್ನು ಹಾಕೋಣ. ಒಣಮೆಣ್ಸಿನ್ಕಾಯಿನ ನಾನು ಒಂದು 15ರಿಂದ 20 ಗಂಟೆ ಹಾಕ್ತಿದ್ದೀನಿ, ಯಾಕಂದರೆ ನನಗೆ ಖಾರ ಬೇಕು, ಅದಕ್ಕೋಸ್ಕರ. ಇದು ಖಾರ ಇದ್ರೇ ಮಜಾ ಚೆನ್ನಾಗಿರುತ್ತೆ. ಇದರಲ್ಲಿ ಅಂದರೆ ಚೆನ್ನಾಗಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ, ನಾಲಿಗೆಗೆ ತುಂಬ ಟೇಸ್ಟಾಗಿರುತ್ತೆ. ಜ್ವರ ಬಂದವಾಗಲೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ತಿನ್ನೋದಕ್ಕೆ. ನೀವು ಟ್ರೈ ಮಾಡಿರಿ ಈ ಚಟ್ನಿಗೆ ನೀವು ದೊಡ್ಡ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಬನ್ನಿ ನೆಕ್ಸ್ಟು ಬೆಳ್ಳುಳ್ಳಿ ಹಾಕೋಣ. ಒಂದು 3 ತೊಗೊಂಡಿರೋಂಥ ಬೆಳ್ಳುಳ್ಳಿನ ನಾನು ಉರಿಯೋಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಗಂಟೆ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಮತ್ತು ಜೀರಿಗೆ ಒಂದು ಇಡಿಯಷ್ಟೇ ತೊಗೊಂಡಿದ್ದೀನಿ ನಾನು, ಯಾಕಂದರೆ ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣ ಶಕ್ತಿಗೆ ಕೂಡ ತುಂಬ ಒಳ್ಳೆಯದು. ಜೀರಿಗೆ ಉಪಯೋಗಿಸೋದು ತುಂಬ ಒಳ್ಳೆಯದು. ಹಾಗೂ ಖಾರ ಈರುಳ್ಳಿ ಹಾಕ್ತಿದ್ದೀನಿ. ಒಂದು 4ರಿಂದ 5 ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲನೂ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಚಟ್ನಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನಾವು ಜೀರಿಗೆ ಬಗ್ಗೆ ಹೇಳ್ತಿದ್ದೆ, ಜೀರಿಗೆ ನಾವು ಜಾಸ್ತಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬನ್ನಿ ಇದು ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಆರಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಬಿಸಿ ಬಿಸಿ ಮಿಕ್ಸಿಗೆ ಹಾಕಬಾರ್ದು, ಅದಕ್ಕೋಸ್ಕರ ಮಿಕ್ಸಿ ಹಾಳಾಗುತ್ತೆ. ಇದನ್ನೆಲ್ಲ ಹುರಿದಿಟ್ಟಿರೋ ಅಂಥದ್ದನ್ನೆಲ್ಲ ನೀಟಾಗಿ ತರ್ತರಿಯಾಗಿ ಸ್ವಲ್ಪ ರುಬ್ಕೊಳ್ಳೋಣ. ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣನ್ನ ತಗೊಂಡಿದ್ದೀನಿ. ನಾನು ಇದನ್ನು ಸ್ಟಾರ್ಟಿಂಗಲ್ಲಿ ತೋರಿಸಿಲ್ಲ, ಬಟ್ ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹುಣಸೆಹಣ್ಣು ಹಾಕಬೇಕು. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಹಾಕಿಲ್ಲ ಅಂದರೆ ಹೇಗೆ, ಅದನ್ನು ಹಾಕಿ ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಳ್ಳೋಣ. ತರ್ತರಿ ಅಂದರೆ ನಿಮ್ಗೆ ಎಷ್ಟು ಬೇಕೋ ಆ ಥರ, ನಿಮ್ಗೆ ಯಾವ ಥರ ತರ್ತರಿ ಇಷ್ಟ ಆದರೆ ತರ್ತರಿ, ಇಲ್ಲ ಅಂತಂದರೆ ಹಾಗೆ ರುಬ್ಕೋಬೋದು. ಮತ್ತು ಕೆಲವರು ನೀರು ಹಾಕದೆ ರುಬ್ಕೊಂಡ್ರೆ ತುಂಬ ದಿವಸ ಪ್ರಿಸರ್ವ್ ಮಾಡ್ಕೋಬೋದು. ನೀರು ಹಾಕಿದ್ರೆ ಒಂದು 15 ದಿವಸ ಇಟ್ಕೋಬೋದು. ನೀರು ಹಾಕದೇ ಇದ್ದರೆ ತಿಂಗಳಗಟ್ಟಲೆ ಇಟ್ಕೋಬೋದು ಫ್ರಿಜ್ಜೊಳಗಡೆ. ಬನ್ನಿ ಹೇಗೆ ಆಗಿದೆ ನೋಡೋಣ. ನೋಡಿ ನಾನು ತೋರಿಸ್ತೀನಿ. ಈ ಥರ ಈ ಒಂದು ಕ್ವಾಂಟಿಟಿಯಲ್ಲಿ ರುಬ್ಕೋಬೇಕು, ಈ ಒಂದು ರೀತಿಯಲ್ಲೂ ರುಬ್ಕೋಬೇಕು. ನಾನು ಈ ರೀತಿಯಲ್ಲಿ ರುಬ್ಕೊಂಡಿದ್ದೀನಿ. ಬನ್ನಿ ಒಗ್ಗರಣೆ ಹಾಕಿದ್ದೀನಿ ಆಲ್ರೆಡಿ. ಸಾಸಿವೆ ಮತ್ತು ಎಣ್ಣೆ ಮತ್ತು ಕರ್ಬೇವಿನ ಸೊಪ್ಪು. ಇದನ್ನು ವಿಡಿಯೋ ಇಡೋಕ್ಕಾಗಲ್ಲ, ಬೈಕೋಬೇಡಿ. ಮತ್ತು ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಆಲ್ರೆಡಿ ಜಾರಿಗೆಲ್ಲ ನೀರು ಹಾಕ್ಕೊಂಡು ಮಿಕ್ಕಿರೋಂಥ ಚಟ್ನಿನ ಅದಕ್ಕೆ ಹಾಕ್ಕೊತಿದ್ದೀವಲ್ವ, ಅದು ಕೆಡಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡೋಣ. ತುಂಬ ಕುದಿಸ್ಬಾರ್ದು, ಸ್ವಲ್ಪ ಲೈಟಾಗಿ ಕುದಿಸ್ಬಿಟ್ಟು ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಮತ್ತು ಇದು ಚೆನ್ನಾಗಿ ಕಲಿಸಿದ್ರೇ ಅದೆಲ್ಲ ಫುಲ್ಲು ಎಲ್ಲ ಕಡೆ ನೀರು ಹಾಕಿರ್ತೀವಲ್ಲ, ಆ ಖಾರ ಎಲ್ಲ ಸಮನಾಗಿದ್ದಾಗೋದು. ಇವಾಗ ಚಟ್ನಿ ಮಾಡಿ ರೆಡಿ ಆಯಿತು. ಬನ್ನಿ ಬೌಲ್ಗೆ ಹಾಕೋಣ. ಬೌಲ್ಗೆ ಹಾಕ್ಬಿಟ್ಟು ಟೇಸ್ಟ್ ಮಾಡಿ. ನನಗಂತೂ ಇದ್ರ ಟೇಸ್ಟ್ ಆಲ್ರೆಡಿ ಗೊತ್ತು. ನೀವು ಮಾಡಿ, ನೀವು ತಿನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅನ್ನೋದು ಕೂಡ ನನಗೆ ಹೇಳಿ. ನಿಮ್ಮ ಸಪೋರ್ಟಿವ್ ನನಗೆ ತುಂಬ ಇಂಪಾರ್ಟೆಂಟ್. ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ. ನೀವು ನೆನೆಸ್ಕೊತೀರಾ ಈ ಚಟ್ನಿನ. ಈ ಚಟ್ನಿಗೆ ಎಲ್ಲರೂ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಸೊ ದಯವಿಟ್ಟು ಟ್ರೈ ಮಾಡಿ ಮನೆಯಲ್ಲಿ. ನಿಮ್ಮ ಗಂಡನ ಪ್ರೀತಿಗೆ ಪಾತ್ರರಾಗಿ. ಬಾಯ್.